ಹಬ್ಬ ಜೋರ ಅಕ್ಕ? ಜೋರು. ಓಕೆ ಅಕ್ಕ, ಹೇಳಿ ಸರ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭಾಶಯಗಳು. ಓಕೆ, ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ಬೇವು ಬೆಲ್ಲ ಯಾಕೆ ತಿಂತಾರೆ? ಐ ಹಬ್ಬ ಅಂತ ಬೇವು ಯಾಕೆ ತಿಂತಾರೆ? ಕಸರೆ. ಕಸರೆ ಅಂತ? ನನಗೆ ಗೊತ್ತಿರಲಿಲ್ಲ ಇದು ಕಸರೆ ಅಂತ. ಬೆಲ್ಲ ಸಿಹಿ ಅಲ್ಲ, ಅದು ಸಿಹಿ, ಇದು ಕಹಿ, ಅದಕ್ಕೆ ತಿಂತಾರೆ. ಹೌದು ಸರ್. ಹೌದಾ, ಬೇವು ಬೆಲ್ಲ ತಿನ್ನೋದು ಅದಕ್ಕೆ. ಚೆನ್ನಾಗಿ ಹೇಳಿದ್ರು ಅಕ್ಕ. ನಮಗ್ ಬರಲ್ಲ ಸ್ವಾಮಿ ಹೇಳಕ್ಕ. ಸರಿ, ಪರವಾಗಿಲ್ಲ, ಬಿಡಿ, ತೊಂದ್ರೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಸಿಹಿ ಕಹಿ ಎರಡು ಇರ್ಲಿ ಅಂತ ಮೊದಲನೇ ವರ್ಷದಿಂದ ಶುರು ಆಗ್ಲಿ ಅಂತ. ಕಹಿ ಬಂದಾಗ್ಲೂ ಗಟ್ಟಿಯಾಗಿರ್ಬೇಕು, ಸಿಹಿ ಇದ್ರೂ ಗಟ್ಟಿಯಾಗಿರ್ಬೇಕು ಅಲ್ವಾ? ಅಷ್ಟೇ ಅಕ್ಕ. ಅಲ್ಲ? ಹೇಳಿ ಸರ್. ಯುಗಾದಿ ಹಬ್ಬಕ್ಕೆ ನಾವು ಬೇವು ಬೆಲ್ಲ ಯಾಕೆ ತಿಂತೀವಿ? ಯಾಕಂದ್ರೆ ಒಳ್ಳೆ ಮಾತಾಡ್ಲಿ, ಕಷ್ಟ ಎಲ್ಲ ಪರಿಹರಿಸ್ಲಿ, ಅದಕ್ಕೋಸ್ಕರ ಒಳ್ಳೆ ಮಾತಾಡ್ಲಿ. ಬೆಲ್ಲ ತಿನ್ನೋದು ಒಳ್ಳೇದ್ ಮಾತಾಡ್ಲಿ, ಬೇವು ತಿನ್ನೋದು ಕಷ್ಟ ಎಲ್ಲ ಪರಿಹರಿಸ್ಲಿ ಅಂತಾನೆ ನಾವು ಬೇವು ಬೆಲ್ಲ ತಿನ್ನೋದು. ಹೌದು, ಬೇವು ಬೆಲ್ಲ ಅದಕ್ಕೆ ನಾ ತಿನ್ನೋದು. ಅದತ್ತೆಲ್ಲ ಅದು ಇವಾಗಿಂದಲ್ಲ, ಹಳೆ ಕಾಲದಿಂದನೂ ಅದು ನಡ್ಸ್ಕೊಂಡ್ ಬಂದವ್ರೆ. ನಾವೂನು ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಏನಂದ್ರೆ ಸಿಹಿ ಬೇವು ಅಂದ್ರೆ ಸಿಹಿ ಆಗಿರ್ಬೇಕು, ಕಹಿಯಾದು ಸುಖ ಶಾಂತಿ ಅಷ್ಟೇ ಗೊತ್ತಾಯಿರ್ಬೇಕು. ಹೌದು ಸರ್. ಥ್ಯಾಂಕ್ ಯು, ಶುಭ, ಚೆನ್ನಾಗಿ ಹೇಳಿದ್ರಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮಗೂ ನಿಮ್ಮ ಪರಿವಾರದವ್ರಿಗೂ ಒಳ್ಳೇದಾಗಲಿ. ಆಗ್ಲಿ ಸರ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಅಂತ. ಪ್ರಭು ಅಂತ. ಓಕೆ ಸರ್, ತಾವೇನ್ ಮಾಡ್ತಾ ಇದ್ದೀರಾ? ತಾಮದು ಏನಿಲ್ಲ, ಈಗ ಏಜ್ ಆಗಿದೆ, ಕೆಲಸ ಏನಿಲ್ಲ, ನಾವು ಆರಾಮಾಗಿ ಒಬ್ರು ಆಡ್ಕೊಂಡು ಸುತ್ತಾಡ್ಕೊಂಡಿದ್ದೀವಿ. ಹೌದೌದು. ಎಷ್ಟು ವರ್ಷ ಆಯ್ತು ತಮಗೆ? ನಮ್ಗೆ 65 ವರ್ಷ. 65. ಹೌದು. ಓಕೆ ಅಪ್ಪಾಜಿ ಅವರೇ, ಈ ಸಿಹಿ ಕಹಿ ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ ಅಂತ ಹೇಳಿದ್ರು ಇವಾಗ ಒಬ್ರು, ಕೇಳಿಸ್ಕೊಂಡ್ರಲ್ವಾ? ಸೊ ಬೇವು ಬೆಲ್ಲ ಏನಕ್ಕೆ ತಿನ್ಬೇಕು ಮೊದಲನೇ ವರ್ಷಕ್ಕೆ? ಇದು ಹೊಸ ವರ್ಷ ನಮಗೆ ಅಲ್ವಾ? ಹೊಸ ವರ್ಷ ಅಂದ್ರೆ ಹೊಸ ವರ್ಷ ಬರ್ತಾ ಇದೆ. ಸರ್ಕಾರಗಳಿಂದ ಎಲ್ಲ ಮೋಸ ಇದೆ. ಅದರೊಳಗೆ ಬಡವರು ಹೊಟ್ಟೆ ಮೇಲೆ ಬಿಡ್ತಾರೆ ಸರ್ಕಾರಗಳೀಗ. ಅದರಿಂದ ಜೀವನ ಮಾಡೋದೇ ಕಷ್ಟ ಇದೆ ಅದರೊಳಗೆ ಜನಗಳು. ಅದರಿಂದ ಏನಂದ್ರೆ ಒಂದರಿಂದ ಎಲ್ಲ ಏರಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ರೈಟ್ಗಳು ಪ್ರತಿಯೊಬ್ಬನಲ್ಲೂ ಏರಿಕೆ ಜಾಸ್ತಿ. ಈಗ ಮತ್ತೆ ಆಲ್ ರೈಟ್ ಜಾಸ್ತಿ. ಈ ಥರ ಮಾಡಿ ಜನಗಳು ಜೀವನ ಮಾಡೋದಾಗಿದೆ ಸರ್ಕಾರದಿಂದ. ಈಗ ನಮ್ಮಂಥ ವಯಸ್ಸಾದವ್ರು ಕೆಲಸ ಮಾಡೋದಾಗೆ. ಅದರಿಂದ ಸ್ವಲ್ಪ ಏನೇ ಇದ್ರು ಆದಷ್ಟು ಸರ್ಕಾರ ಜನಗಳನ್ನ ಬಡತನ ಅನ್ನೋದನ್ನು ನೋಡಬೇಕು. ಜನ ಎಲ್ಲ ಅದಕ್ಕೂ ಶ್ರೀಮಂತನ ಅಂತ ಶ್ರೀಮಂತಂದ್ರೆ ಅವ್ರವ್ರು ಮಾಡ್ಕೊಳ್ಳೋ ಆಸ್ತಿಗಳು ಅದ್ರಲ್ಲಿ ನಮಗೇನಿದೆ ಹೇಳಿ. ಅದರಿಂದ ಏನಾದ್ರು ಉಪಯೋಗ ಇದೆಯಾ? ಅದರಿಂದ ನಮ್ಗೆ ಏನಾದ್ರು ಉಪಯೋಗ ಇದೆಯಾ? ಇಲ್ಲ, ಉಪಯೋಗ ಆಗಿಲ್ಲ. ಅದೇ ನೋಡಿ, ಇದ್ರ ಮೇಲೆ ವ್ಯಾಪಾರ ಮಾಡಬೇಕಂದ್ರೆ ಅದಕ್ಕೂ ಕಷ್ಟ ಇದೆ ಈಗ. ಅದರಿಂದ ಮುಂದೆ ಬರೋ ಸರ್ಕಾರಗಳಲ್ಲಿ ಜನಗಳು ಒಳ್ಳೇದಾಗಬೇಕು ಹೊರತು ಜನಗಳಿಗೆ ಪ್ರಯೋಜನ ಆಗಬೇಕು. ಈ ಫ್ರೀ ಬಸ್ ಮಾಡಿ ಎಲ್ಲ ಮಾಡಿ ಈಗ ನೋಡ ನಮ್ಮಂಥ ಗಂಡಸರುಗಳು ಹೊಟ್ಟೆ ಮೇಲೆ ಹೊಡಿತಾ ಇರೋದು ಸರ್ಕಾರ. ಈ ಗಂಡಸರ ಮೇಲೆ ಜೋಬಲ್ಲಿ ದುಡ್ಡಿಲ್ಲ. ಈಗ ಗಂಡಸರು ಜೋಬಲ್ಲಿ ಖಾಲಿ ಮಾಡ್ತಾ ಇದ್ದಾರೆ. ಗಂಡಸರು ಜೋಬಲ್ಲಿ ದುಡ್ಡು ಇಲ್ದಂಗೆ ಮಾಡಿದ್ದಾರೆ ಈಗ. ಎಲ್ಲ ಏರಿಕೆ, ಬಸ್ ರೈಟ್ ಏರಿಕೆ, ಪ್ರತಿಯೊಂದರಲ್ಲೂ ಏರಿಕೆ. ಈ ಥರ ಏನಕ್ಕೆ ಸರ್ಕಾರ? ಎಲ್ಲದರಲ್ಲೂ ಅನುಕೂಲ ಕೊಡಬೇಕು. ಅನುಕೂಲ ಇಲ್ಲ ಅಂದಮೇಲೆ ಏನಕ್ಕೆ ಸರ್ಕಾರದಿಂದ? ಒಳ್ಳೇದು ಮಾಡಬೇಕೆ ಹೊರತು ಜನಗಳಿಗೆ ಬಸ್ಬೇಡ. ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣು ಬೆಣ್ಣೆ ಯಾಕೆ ಬೇಕಿದೆ ಸರ್ಕಾರ? ಈ ಥರ ಸರ್ಕಾರ ಇರಲಿ ಕೊಡೋದು ಸರ್ಕಾರದಲ್ಲಿ. ಅದೇ ಕಹಿ ಇನ್ನು ಮುಂದೆ ಸಿಹಿ ಆಗಲಿ ಅಂತ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು ಸರ್. ಓಕೆ ಸರ್, ಈ ಸಿಹಿ ಕಹಿ ಅನ್ನೋದು ಶುರು ಆಯ್ತು ನಮಗೆ, ಹಬ್ಬದಿಂದನೇ ಶುರು ಆಗುತ್ತೆ ಅಲ್ವಾ? ಬೇವು ಬೆಲ್ಲ ಯಾಕೆ ತಿಂತೀವಿ ನಾವು? ಕಷ್ಟ ಸುಖ ಎರಡು ಒಂದೇ ಈಕ್ವಲ್ ಪಾಲಾಗಿರ್ಲಿ. ಕಷ್ಟ ಬಂದಾಗ ಉಗ್ಗೋದು ಬೇಡ, ಸುಖ ಬಂದಾಗ ಹಿಗ್ಗೋದು ಬೇಡ ಅಂತ. ಅದರಿಂದ ಎರಡು ಈಕ್ವಲ್ ಆಗಿರಲಿ, ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ವರ್ಷ ಪೂರ್ವ ಖುಷಿಯಾಗಿ ಇರೋಣ. ಕಷ್ಟ ಬಂದಾಗ ಬೇಜಾರು ಬೀಳೋದು ಬೇಡ, ಸುಖ ಬಂದಾಗ ಹಿಗ್ಗೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು. 60 ಒಂದೇ ಸತಿ 80ಕ್ಕೆ ಹೋಗ್ಬಿಟ್ಟಲ್ಲ. ಓಕೆ ಅಣ್ಣ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯ್ತು ಸರ್. ಓಕೆ, ಬೇವು ಬೆಲ್ಲ ಯಾಕೆ ತಿಂತಾರೆ? ಬೇವು ಬೆಲ್ಲ ಏನಕ್ಕೆ ತಿನ್ನೋದು ನಾವು? ಏನಕ್ಕೆ? ಉಗಾದಿ ಹಬ್ಬಕ್ಕ ಅಂತ ತಿಂತೀವಿ. ಏನಕ್ಕೆ ತಿಂತೇವೆ? ಮಾತಾಡಿ ಅಲ್ಲೇ. ಅಲ್ಲ, ಏನಕ್ಕೆ ತಿಂತೀವಿ? ಮಾತಾಡಿ ಸರ್ ನೀವು. ನಮಸ್ತೆ. ನಮಸ್ತೆ. ಬಂದೆ ಅಣ್ಣ, ನಿಮ್ಮ ಹೆಸರು ಹೇಳಿ. ಪ್ರಸಾದ್ ಅಂತ. ಓಕೆ ಅಣ್ಣ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ಏನಕ್ಕೆ ತಿಂತೀವಿ ನಾವು? ಹೊಸ ವರ್ಷ ಬೇವು ಸಿಹಿ ಕಹಿ ತಿಂತೀವಿ. ಸಿಹಿ ಕೈ ಎರಡು ತಿಂತೀವಿ ಹಂಗೆ. ಬಟ್ ಇವ್ರು ಹೇಳೋದು ಕರೆಕ್ಟ್ ಹೇಳೋದು ಸ್ವಲ್ಪ ಪಾಪ ಅದ್ರ ಪಟ್ಟ ಸಿಹಿ ಕೈಯಲ್ಲಿ ಕರೆಕ್ಟ್ ಆಗವ್ರೆ. ಈಗ ನಿಮ್ ಜೀವನದಲ್ಲಿ ಸಿಹಿ ಫುಲ್ಲು ಸಿಹಿ. ಒಳ್ಳೇದಾಗ್ಲಿ. ಮದುವೆ ಆಯ್ತಾ? ಮದುವೆ ಆಯ್ತಣ್ಣ. ಆಯ್ತಾ? ಹಂಗಾರೆ ಸಿಹಿನೇ ಫುಲ್ಲು. ಹಾಯ್, ಹೆಸರೇನು? ಸಹನಾ. ಏನ್ ಮಾಡ್ತಾ ಇದ್ದೀರಾ? ಇವಾಗ 10th ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಬರ್ತಿದ್ದೀರಾ? ಓಕೆ, ಹ್ಯಾಪಿ ಯುಗಾದಿ.
ಥ್ಯಾಂಕ್ಸ್ ಅಂಕಲ್, ಹ್ಯಾಪಿ ಯುಗಾದಿ, ಸೇಮ್ ಟು ಯು. ನಿಮ್ಗೂ ಅಷ್ಟೇ, ಸೇಮ್ ಟು ಯು. ಓಕೆ, ನಾವು ಬೇವು ಬೆಲ್ಲ ಏನಕ್ಕೆ ತಿಂತೀವಿ? ಗೊತ್ತಿಲ್ಲ. ಬೇವು ಬೆಲ್ಲ ಏನಕ್ಕೆ ತಿಂತೀವಿ ನಾವು? ಒಳ್ಳೇದಾಗ್ಲಿ ಅಂತ. ಬೇವು ಬೆಲ್ಲ ತಿಂದ್ರೆ ಒಳ್ಳೇದಾಗ, ತಿಂಡಿ ಮಾತನಾಡಿ ಅಂತ. ಒಳ್ಳೆ ತಿಂಡಿ ಮಾತನಾಡಿ ಅಂತ. ಸಿಹಿ ತಿಂದಾಗ ಒಳ್ಳೇದ್ ಮಾತಾಡಿ, ಕಹಿ ತಿಂದಾಗ ಗೊತ್ತಿಲ್ವಾ? ಬರಲ್ಲ ಬಿಡಿ. ಸಿಹಿ ಕಹಿ ಯಾಕೆ ತಿಂತೀವಿ ಅಂದ್ರೆ ಬೇವು ಬೆಲ್ಲನ ಮೊದಲನೇ ವರ್ಷ ಅಲ್ವಾ, ಜೀವನದಲ್ಲಿ ಸಿಹಿ ಕಹಿ ಎರಡೂ ಬರುತ್ತೆ, ಕಷ್ಟ ಸುಖ ಎರಡೂ ಬರುತ್ತಲ್ವಾ, ಸೊ ಅದು ಎರಡು ಸಮಾನವಾಗಿರ್ಲಿ ಅಂತ ತಿನ್ನೋದು ನಾವು. ಓಕೆನಾ? ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು. ಸಿಹಿ ಕಹಿ ಎರಡು ಒಟ್ಟಿಗೆ ನಡ್ಕೊಂಡು ಹೋಗ್ಬೇಕಂತ. ಸಿಹಿ ಕಹಿ ಎರಡು ಬೆಳ್ಕೊಂಡು ಹೋಗ್ಬೇಕು ಅಂತ. ಎಲ್ಲಿ ಬೆಳ್ಕೊಂಡು ಹೋಗ್ಬೇಕು? ಬೇರೆ ಊದ ಬಗ್ಗೆ ಹೇಳ್ತೀನಿ. ಕೆಜಿ 240. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ಬಿಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೆಸರು ಪದ್ಮ ಅಂತೇಳಿ. ಓಕೆ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು. ಓಕೆ, ಬೇವು ಬೆಲ್ಲ ಏನಕ್ಕೆ ತಿಂತೀವಿ ಜೀವನದಲ್ಲಿ? ಬೇವು ಬೇವು ಬೆಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬೇವು ಬೆಲ್ಲ ಅಂದ್ರೆ ಬಹಳ ಇದು ವಿಭಜನೆಯಿಂದ ಹಬ್ಬ ಆಚರಿಸ್ತೀವಿ. ಇಲ್ಲಿ ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸ್ವೀಟು. ಈ ಜೀವನದಲ್ಲಿ ಬೇವು ಇರುತ್ತೆ, ಕಹಿನೂ ಇರುತ್ತೆ, ಎರಡನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಂತಾನೆ ಈ ಬೇವು ಬೆಲ್ಲ ಅನ್ನೋದನ್ನ ಹಿಂದಿನ ಕಾಲದಿಂದನೂ ಹಬ್ಬನ ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಇವಾಗ ಹಬ್ಬನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊಂತಿದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ತಮ್ಮ ಹೆಸರು? ಯಶವಂತ್. ಏನ್ ಮಾಡ್ತಾ ಇದ್ದೀರಾ ಸರ್ ತಾವು? ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೆಲಸನಾ? ಓಕೆ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಬೇವು ಬೆಲ್ಲ ಏನಕ್ಕೆ ತಿಂತೀವಿ ನಾವು? ಸಿಹಿ ಕಹಿ ಎರಡು ಒಟ್ಟಿಗೆ ಹಂಚ್ಕೊಂಡು ತಿನ್ನೋಣ ಅಂತ. ಸಿಹಿ ಕೈ ಎರಡು ಹಂಚ್ಕೊಂಡು ತಿನ್ಬೇಕು ಅಂತ ಬೇವು ಬೆಲ್ಲ ತಿಂತೀವ? ಹೌದು. ಅಷ್ಟೇ, ಇನ್ನೇನಿಲ್ಲ ಅಂತೀರಾ? ಹೌದು ಅಷ್ಟೇ. ಹೌದು. ನಿಮ್ಮ ಪ್ರಕಾರ ಜೀವನದಲ್ಲಿ ಸಿಹಿ ಕಹಿ ಎರಡೂ ಬರುತ್ತಲ್ಲ, ಸೊ ಅದು ಸಮಾನವಾಗಿ ತಿನ್ಕೊಂಡೋಗ್ಬೇಕು. ಕಷ್ಟ ಬಂದಾಗೂ ಕುಗ್ಗಬಾರದಂತೆ, ಅರ್ಥ ಆಯ್ತಾ? ಅದಕ್ಕಾಗಿ ಸುಖ ಸಂಪತ್ತು ಎಲ್ಲ ಬಂದಾಗಲೂ ಹೆಂಗಿರ್ಬೇಕು ಹಂಗೆ ಇರಬೇಕು ಅಂತ ಅವ್ರು ಹೇಳೋದು, ಹಿರಿಯರು ಹೇಳಿರೋದು. ಓಕೆ ಓಕೆ. ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಸೋಹನ್. ಸೋಹನ್, ಏನ್ ಮಾಡ್ತಾ ಇದ್ದೀರಾ? ನಾನು 9th ಸ್ಟ್ಯಾಂಡರ್ಡ್. 9th? ಓಕೆ, ಹ್ಯಾಪಿ ಯುಗಾದಿ. ಸೇಮ್ ಟು ಯು. ಓಕೆ, ಬೇವು ಬೆಲ್ಲ ಏನಕ್ಕೆ ತಿಂತೀವಿ? ನಮ್ಮ ಲೈಫಲ್ಲಿ ಕಹಿನೂ ಇರುತ್ತೆ, ಸಿಹಿನೂ ಇರುತ್ತೆ, ಎಲ್ಲ ಹಂಗೆ. ಎಲ್ಲ ಹಂಗೆ ಲೈಫಲ್ಲಿ ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ, ಎಲ್ಲ ಹಂಗೆ. ಚೆನ್ನಾಗಿ ಹೇಳಿದ್ರು. ಕರೆಕ್ಟ್ ಕರೆಕ್ಟ್. ಬಾಯ್, ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರೇನು? ವಂದನಾ. ವಂದನಾ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾನು ಇವಾಗ 12th ಕಂಪ್ಲೀಟ್ ಮಾಡಿ. 12th? ಓಕೆ, ನೀವು ಹೇಳಿ, ಸಿಹಿ ಕಹಿ ಜೀವನದಲ್ಲಿ ಅಂತ ಹೇಳಿದ್ರಲ್ಲ ನಿಮ್ಮ ಬ್ರದರಾ? ಓಕೆ, ನಾವು ಬೇವು ಬೆಲ್ಲ ಏನಕ್ಕೆ ತಿಂತೀವಿ? ಅದೇ ರೀಸನ್, ಲೈಕ್ ನಮ್ಮ ಲೈಫಲ್ಲಿ ಈಕ್ವಲ್ ಆಗಿ ಮೇಂಟೈನ್ ಮಾಡಬೇಕು ಅಂದರೆ ಇದು ನ್ಯೂ ಇಯರ್ ಅಲ್ವಾ, ನಮ್ಮ ಲೈಫಲ್ಲಿ ಕಹಿ ಸಿಹಿ ಎರಡೂ ಇರುತ್ತೆ, ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ದ ರೀಸನ್, ಅದೇ ರೀಸನ್. ಸೊ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಬೇವು ಬೆಲ್ಲ ಎರಡು ತಿಂತೀವಿ. ಬೇವು ಲೈಕ್ ಅದು ಕಹಿ ಇರುತ್ತೆ, ಇವನ್ ನಾವು ತಿಂದರೆ ಅದು ನಮಗೆ ಒಳ್ಳೇದಾಗುತ್ತೆ. ಬೆಲ್ಲ ಕೂಡ ಅದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಅದು ತಿಂದರೆ ಒಳ್ಳೇದಾಗುತ್ತೆ ಅಂತ. ಲೈಕ್ ಈ ಕ್ಲೈಮೇಟಿಗೆ ಅದು ಒಳ್ಳೇದು ಅನ್ಸುತ್ತೆ, ಈ ವೆದರ್, ಆ ವೆದರ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಹೇಳ್ಬಿಡ್ರಿ ಎಲ್ಲರಿಗೂ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಶುಭಾಶಯಗಳು. ಏನು ಮಂಜುಶ್ರೀ. ಏನ್ ಮಾಡ್ತಾ ಇದ್ದೀರಾ ನೀವು? ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು. ಓಕೆ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಬೇವು ಬೆಲ್ಲ ಏನಕ್ಕೆ ತಿಂತೀವಿ ನಾವು? ಒಳ್ಳೇದನ್ನ ಮಾತಾಡೋದಕ್ಕೆ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ಅಂತ. ಅಂದ್ರೆ ಬೇವು ಬೆಲ್ಲ ತಿಂದಿಲ್ಲ ಅಂದ್ರೆ ಒಳ್ಳೇದ್ ಮಾತಾಡಲ್ಲ, ಹಂಗಾರೆ ಮಾತಾಡಲ್ಲ. ಲಾಸ್ಟ್ ಹಬ್ಬ ಇದು ಬೇವು ಬೆಲ್ಲ ತಿನ್ಬೇಕು. ಒಳ್ಳೇದ್ ಮಾತಾಡ್ಬೇಕಂದ್ರೆ ದಿನ ಬೇವು ಬೆಲ್ಲ ತಿನ್ಬೇಕು. ದಿನ ಇಲ್ಲ, ವರ್ಷಕ್ಕೊಂದ್ಸರಿ. ವರ್ಷಕ್ಕೆ ಒಂದೇ ಸತಿ ಒಳ್ಳೇದ್ ಮಾತಾಡ್ಬೇಕು. ಒಳ್ಳೇದು. ಹ್ಯಾಪಿ ಯುಗಾದಿ, ಎಲ್ಲರಿಗೂ ಶುಭಾಶಯ. ಓಕೆ, ಹೇಳಿ ಏನಕ್ಕೆ? ಅದೇನಾ ರೀಸನ್? ಇನ್ನೇನಿಲ್ಲ. ಓಕೆ ಸರ್, ನಿಮ್ಗೂ ಅಷ್ಟೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಸರ್. ಓಕೆ, ನೀವು ಹೇಳಿ, ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ಸರ್, ಕಷ್ಟ ಸುಖ ಎಲ್ಲ ಕಹಿ ಸಿಹಿ ಎಲ್ಲ ಒಂದು ಇದಾಗಲಿ ಅಂತಲೇ ಬೇವು ಬೆಲ್ಲ ತಿನ್ನೋದು ಸರ್. ಕರೆಕ್ಟಾಗಿ ಹೇಳಿದೆ. ಥ್ಯಾಂಕ್ ಯು ಅಣ್ಣ. ಅನ್ನೋದಾತ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟಿದ್ದೀರಿ ಅನ್ಕೊಳ್ತೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋತ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.